ಅನುಪ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸಾಹಿತ್ಯ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಈ ಆರೋಗ್ಯ ಸಮಸ್ಯೆಗೆ ಕಾರಣ ಏನು, ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಜೀವನ ಶೈಲಿ ಹೇಗಿರಬೇಕೆಂಬ ವಿಚಾರವಾಗಿ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಡಿ ಲೈಫ್ನ ಆರೋಗ್ಯ ತಜ್ಞರಾದಂತಹ ನರಸಿಂಹರಾಜು ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ. ಸರ್, ಮೊದಲಿಗೆ ಈ DLife.in ಕೋರ್ಸ್ ಅಂತ ಹೇಳ್ತಾ ಇದ್ರೆ, ಡಿಪ್ಲೊಮಾ ಕೋರ್ಸ್, ಇದು ಯಾವ ರೀತಿ ಇರುತ್ತೆ, ಏನು ಈ ಕೋರ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನೋಡಿ, DLife ಅನ್ನೋದು ನಮ್ಮ ಶ್ರೀ ಅನೂಪ್ ಸಿಂಗ್ ಅವರು ಶುರು ಮಾಡಿದ್ದು. ಇವರು 2011ರಿಂದಾನೇ 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ ಬಗ್ಗೆ ಮಾತಾಡ್ತಾ ಬಂದಿದ್ದಾರೆ. ಅದಾದ್ಮೇಲೆ 2014ರಲ್ಲಿ DLife.in ಅಂತ ಶುರು ಮಾಡಿ, ಅದರಲ್ಲಿ ಒಂದು ಫೋರಮ್ ಅಂತ ಶುರು ಮಾಡಿ, ಅದರಲ್ಲೂ ಸಾಕಷ್ಟು ಜನರಿಗೆ ಡಯಾಬಿಟೀಸ್ ರಿವರ್ಸ್ ಮಾಡೋದು ಹೇಗೆ, ನೀವು ಏನೇನು ತಿನ್ನಬೇಕು, ಆಹಾರ ಏನು ಸೇವಿಸಬೇಕು, ನಿಮ್ಮ ಜೀವನ ಶೈಲಿಯಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ಆಗ್ಲಿಂದ ಹೇಳ್ಕೊಂತಾನೆ ಬಂದಿದ್ದಾರೆ. ಅದಾದ ನಂತರ 2020ರಲ್ಲಿ ಒಂದು ಕೋರ್ಸ್ನ ತಯಾರು ಮಾಡ್ತಾರೆ ಅವರು, ಲೋ ಕಾರ್ಬ್ ನ್ಯೂಟ್ರಿಷನ್ ಅಂಡ್ ಮೆಟಾಬಾಲಿಕ್ ಹೆಲ್ತ್ ಡಿಪ್ಲೊಮೊ ಅಂತ. ಈ ಕೋರ್ಸಲ್ಲಿ ಆಹಾರ ಪದ್ಧತಿ ಹೇಗಿರಬೇಕು, ನಮ್ಮ ಪೂರ್ವಜರ ಆಹಾರ ಪದ್ಧತಿ ಏನಿತ್ತು, ಮಧ್ಯದಲ್ಲಿ ಎಲ್ಲೋ ಆರೋಗ್ಯ ಪದ್ಧತಿ ಬದಲಾಗೋಯ್ತು, ಯಾಕೆ ಬದಲಾಯಿತು, ಅದಾದ್ಮೇಲೆ ಅದರಿಂದ ಏನು ಸಮಸ್ಯೆಗಳಾಗ್ತಾ ಇದೆ, ನಮ್ಮ ದೇಹದಲ್ಲಿರುವಂಥ ಹಾರ್ಮೋನ್ಗಳ ಸಂಯೋಜನೆ ಹೆಂಗಿದೆ, ನಮ್ಮ ಆಹಾರ ಮತ್ತೆ ಆರೋಗ್ಯ ಒಂದಕ್ಕೊಂದು ಪೂರಕವಾಗಿ ಹಿಂಗೆ ಹೋಗ್ಬೇಕು ಅನ್ನೋ ಕಂಪ್ಲೀಟ್ ವಿಚಾರನ ಈ ಒಂದು ಕೋರ್ಸ್ನಲ್ಲಿ ಕೊಟ್ಟಿದ್ದಾರೆ ಅವರು. ಈಗ ನಾವು ಹೇಳ್ತಾ ಇದ್ದೀವಿ ಮುಂದೆ ಏನೋ, ಊಟ ಬಲ್ಲವನಿಗೆ ರೋಗವಿಲ್ಲ, ಆದರೆ ನಮ್ಮ ಮೆಟಾಬೋಲಿಕ್ ಆರೋಗ್ಯಕ್ಕೆ ಅನುಗುಣವಾಗಿ ಯಾವ ಆಹಾರ ಅಂತ ಯಾರು ಹೇಳಿಲ್ಲ. ಇದನ್ನ 2014ರಿಂದ ಹೇಳ್ಕೊಂಡ್ ಬಂದಿರೋರು ಶ್ರೀ ಅನೂಪ್ ಸಿಂಗ್ ಅವರು. ಈ DLife.in ಶುರು ಮಾಡಿದಂಥವ್ರು ಇವರು ಮೆಟಾಬಾಲಿಕ್ ಆರೋಗ್ಯ ವಿಚಾರದಲ್ಲಿ, ಡಯಾಬಿಟಿಸ್ ರಿವರ್ಸಲ್ ವಿಚಾರದಲ್ಲಿ ಇವರು ಇಲ್ಲಿಯ ತನಕನೂ ಸೋಲಿಲ್ಲದ ಸರ್ದಾರ. ಈ DLife ಕಾನ್ಸೆಪ್ಟೇ ಅದು. ಇದರಲ್ಲಿ 58 ಜನ ಡಾಕ್ಟರ್ಗಳು ಸಹ ಕೋರ್ಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಜನ ಇಂಜಿನಿಯರ್ಸ್ ಕೋರ್ಸ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೋರ್ಸ್ ಮಾಡ್ತಾ ಇದ್ದಾರೆ, ಆಮೇಲೆ ಗೃಹಿಣಿಯರು ಕೋರ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 9 ತಿಂಗಳವರೆಗೂ ಟೈಮ್ ಇರುತ್ತೆ ಕೋರ್ಸ್ ಮಾಡಕ್ಕೆ. ನೀವು ಮನೇಲಿ ಕೂತ್ಕೊಂಡು ಅದನ್ನ ಓದ್ಕೋಬಹುದು. ಎಲ್ಲ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನೀವು ಮಾಡ್ಕೋಬಹುದು. ಇದರ 2 ವಿಶೇಷತೆ ಹೇಳ್ತೀನಿ. ಏನು ಅಂದ್ರೆ, ನಮ್ಮ ಈ ಕೋರ್ಸ್ಗೆ 144 CPD ಗಂಟೆಗಳ ಮಾನ್ಯತೆ ಇದೆ. ಅಂದ್ರೆ ಇದು ಹೆಚ್ಚು ಕಡಿಮೆ 40 ದೇಶಗಳಲ್ಲಿ ಮಾನ್ಯತೆ ಹೊಂದಿದೆ. ಎರಡನೇದು, ನಮ್ಮ ಭಾರತ ಸರ್ಕಾರದ ಸ್ಕಿಲ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ, ಅದರ NSDC ಪಾರ್ಟ್ನರ್ ಸರ್ಟಿಫಿಕೇಶನ್ ಕೂಡ ಬರುತ್ತೆ ಇದಕ್ಕೆ. ಇನ್ನೊಂದು ಇದ್ರ ಜೊತೆಯಲ್ಲಿ DLife ಫೋರಮ್ ಅಂತ ನಾವೇನು ಹೇಳ್ತೀವಿ, ಅದರದ್ದು ನಿಮಗೆ ಅವಕಾಶ ಸಿಗುತ್ತೆ. ಅದು ಏನು ದತ್ತಾಂಶ ಇದೆ, ಅವ್ರು 2014 ಸೇರ್ಕೊಂಡವ್ರಿಗೆ ಇವರು ಆರೋಗ್ಯನ ಹೇಗೆ ನೋಡ್ಕೋಬೇಕು ಅಂತ ಹೇಗೆ ಗೈಡ್ ಮಾಡಿದ್ರು, ಅವ್ರಿಗೆ ಏನೇನು ವಿಷಯ ಹೇಳಿದ್ರು, ಇದನ್ನೆಲ್ಲ ಅದರಲ್ಲಿದೆ. ಅದನ್ನ ನೀವು ನೋಡ್ಬೋದು. ಅದನ್ನ ಇನ್ನೊಂದು ವಿಚಾರ, ಇದರಲ್ಲಿ ನಮ್ಮ ಲೋ ಕಾರ್ಬ್ ರೆಸಿಪಿ ಮಾಡೋದು ಹೇಗೆ ಸುಮಾರು ಜನಕ್ಕೆ ಗೊತ್ತಾಯಿಲ್ಲ. ಇದು 2000ಕ್ಕಿಂತ ಹೆಚ್ಚು ರೆಸಿಪಿಗಳಿದೆ, 2500ಕ್ಕೂ ಹೆಚ್ಚು ಸಕ್ಸಸ್ ಸ್ಟೋರೀಸ್ ಇದೆ ಇದರಲ್ಲಿ. ಆಮೇಲೆ ಸುಮಾರು ಸಾಕಷ್ಟು ಜನ ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಸೊ ಇದೊಂದು ಸಮಗ್ರವಾದಂತಹ ಒಂದು ಕೋರ್ಸ್. ಇದರಲ್ಲಿ ಇಂಟರ್ನ್ಶಿಪ್ ಕೂಡ ಇರುತ್ತೆ. ಅವರು ಫೋರಮಲ್ಲಿ ಬರಿಬೇಕು, ಆಮೇಲೆ ರೆಸಿಪೀಸ್ ಮಾಡಬೇಕು. ಜೊತೆಗೆ ಇದು ವಾಟ್ಸಪ್ ಒಂದು ಸಹಾಯ ಇದೆ ಇದರಲ್ಲಿ. 24 ಗಂಟೆಗಳ ನಮ್ಮ DLife.in ವಾಟ್ಸಪ್ ಗ್ರೂಪ್ ಏನಿದೆಯಲ್ಲ, ಅದು ನಿದ್ದೆನೆ ಮಾಡಲ್ಲ. ನಿಮ್ಗೇನೋ ಒಂದು ಸಂದೇಹ ಬಂತು, ಆ ಗ್ರೂಪಲ್ಲಿ ಹಾಕಿ, ಯಾರಾದರೂ ಒಬ್ರು ಖಂಡಿತ ಇದ್ದೇ ಇರ್ತಾರೆ ಅದಕ್ಕೆ ಉತ್ತರ ಕೊಡೋ ಅಂತಾರೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಇರೋದು ಯಾರಿಗಾದ್ರೂ ಇಶ್ಯೂಸ್ ಇದ್ರೆ ಅವ್ರದ್ದು ಬ್ಲಡ್ ರಿಪೋರ್ಟ್ನ ನೀವು ನಮ್ಮ ಫೋರಮಲ್ಲಿ ಹಾಕಿದ್ರೆ ಖಂಡಿತ ಅದಕ್ಕೆ ಮೆಂಟರ್ಸ್ ಅಂತ ಏನಿದ್ದಾರೆ, ಸೀನಿಯರ್ ಮೆಂಟರ್ಸ್ ಅಂತ ಏನಿದ್ದಾರೆ, ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಇಷ್ಟೊಂದು ಉಪಯೋಗಗಳು ಈ ಕೋರ್ಸಿಂದ ಇದೆ. ಸರಿ, ಇನ್ನು ಆರೋಗ್ಯ ಅಂತಂದ್ರೆ ಎಲ್ರಿಗೂ ಕೂಡ ಮೊದಲು ನಮ್ಮ ಆರೋಗ್ಯ ಕ್ಯೂರ್ ಮಾಡ್ಕೋಬೇಕು, ಏನೂ ಸಮಸ್ಯೆ ಆಗದೆ ನಾವು ಆರೋಗ್ಯವಂತರಾಗಿರ್ಬೇಕು ಅಂತ ಬಯಸ್ತಾರೆ. ಅದರಲ್ಲಿ ನಿಮ್ಮ DLife.in ಏನಿದೆ, ಈ ಕೋರ್ಸಿಗೆ ನಾವು ಜಾಯಿನ್ ಆಗಬೇಕಂತ ಅಂದರೆ ಏನು ಮಾಡಬೇಕಾಗುತ್ತೆ ವೀಕ್ಷಕರು ಅಂತ ಅವ್ರಿಗೂ ಕೂಡ ಈಗ ಕುತೂಹಲ ಮೂಡಿರುತ್ತೆ. ನಾವು ಜಾಯಿನ್ ಆಗಿದ್ರೆ ನಮ್ಮ ಆರೋಗ್ಯ ಸುಧಾರಣೆ ಆಗಬಹುದು, ಯಾವುದೇ ರೀತಿಯ ಕಾಯಿಲೆಗಳು ಬರದೇ ಇರೋ ಥರ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡಬಹುದು ಅಂತ ತಿಳಿಸ್ಕೊಡಿ ಸರ್. ನೋಡಿ, DLife.in ಅಂತ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ಗೆ ಹೋಗಿ, ವೆಬ್ಸೈಟಲ್ಲಿ ನಿಮ್ಗೆ ಬೇಕಾದ್ರೆ ಎಲ್ಲ ಮಾಹಿತಿಗಳು ಇದೆ. ಅಷ್ಟೇ ಅಲ್ಲದೆ ಈಗ ನಂದು ನಂಬರ್ ಕೂಡ ಬರ್ತಾ ಇದೆ, ಅಲ್ಲಿ ನೀವು ನಮಗೂ ಕೂಡ ಕರೆ ಮಾಡ್ಬೋದು. ಆ ಕೋರ್ಸ್ ಸೇರ್ಕೊಳ್ಳೋಂಥದ್ದು, ಅದಕ್ಕೆ ಏನಿದೆ ವಿಚಾರಗಳನ್ನ ನಾವು ಅದಕ್ಕೆ ಹೇಳ್ತೀವಿ ನಿಮಗೆ.
ಓಕೆ ಸರ್, ಇನ್ನು ಆಹಾರ ಪದ್ಧತಿ ಬಹಳ ಮುಖ್ಯ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಯಾವುದೇ ಒಂದು ಕಾಯಿಲೆ ಆದರೂ ಕೂಡ ಮೊದಲು ಬೇಸಿಕ್ ನಮ್ಮ ಆಹಾರ ಸರಿ ಇರಬೇಕು. ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕಾಗುತ್ತೆ? ನೀವು ಅವಾಗಲೇ ಕೂಡ ಹೇಳಿದ್ರಿ, ಯಾರು ಕೂಡ ಆಹಾರದ ಬಗ್ಗೆ ತಿಳಿಸ್ಕೊಡಲ್ಲ, ಲೋ ಕಾರ್ಬೋಹೈಡ್ರೇಟ್ ತಗೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ, ಅದ್ರ ಆಹಾರದ ಬಗ್ಗೆ ತಿಳಿಸ್ಕೊಡಲ್ಲ ಅಂತ ನೀವು ತಿಳಿಸ್ಕೊಡಿ ಸರ್. ನೋಡಿ, ಈಗ ನನ್ನ ಆರೋಗ್ಯ ನನ್ನ ಆಹಾರದ ಮೇಲೆ ನಿಂತಿರುತ್ತೆ. ಹೌದು. ಈಗ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡಿದ್ವಿ, ಸುಮಾರು ಜನ ಕರೆ ಮಾಡ್ತಿದ್ರು, ಕೇಳಿದ್ರೆ ಸರ್ ನಮ್ಗೆ ಡಯಾಬಿಟಿಸ್ ಇದೆ, 1 ಔಷಧಿ ತಗೊಂಡಿದ್ದೀವಿ, 2 ಔಷಧಿ ತಗೊಂಡಿದ್ದೀವಿ, ಕೊನೆಗೆ ಇನ್ಸುಲಿನ್ ಬಂದು ನಿಲ್ತಾರೆ. ಆದ್ರೂ ಯಾಕೆ ಡಯಾಬಿಟಿಸ್ ಕಡಿಮೆ ಆಗ್ತಾ ಇಲ್ಲ ಅವ್ರಿಗೆ, ಆದ್ರೂ ಯಾಕೆ ಶುಗರ್ ಕಡಿಮೆ ಆಗ್ತಿಲ್ಲ ಅವ್ರಿಗೆ ಅಂದ್ರೆ ಅರ್ಥ ಏನು, ಎಲ್ಲೋ ಆಹಾರ ಪದ್ಧತಿಲಿ ಏನೋ ತಪ್ಪು ಮಾಡ್ತಿದ್ದಾರೆ ಅವರು ಅಂತ. ನಮ್ಮ ಶ್ರೀ ಅನೂಪ್ ಸಿಂಗ್ ಅವ್ರು ಹೇಳ್ತಾರೆ, ಮೊದಲನೇ ತಪ್ಪು ಏನು ಮಾಡ್ತಾರೆ ಈ ಡಯಾಬಿಟಿಸ್ ಇರೋವಂಥವ್ರಾಗಲಿ ಅಥವಾ ಮೆಟಬಾಲಿಕ್ ಆರೋಗ್ಯ ತೊಂದರೆ ಇರೋವಂಥಾಗಲಿ, ಮೆಟಬಾಲಿಕ್ ಡಿಸಾರ್ಡರ್ಸ್ ಇರೋವಂಥವ್ರಾಗಲಿ, ಮೊದಲನೇ ತಪ್ಪು ಏನು ಮಾಡ್ತಾರೆ ಅಂದರೆ, ನಾನು ಏನೇ ತಿಂದರೂ ಓಡಾಡ್ಕೊಂಡು ಅದನ್ನು ಕರಗಿಸ್ಕೊಂಡ್ಬಿಡ್ತೀನಿ. ಸೊ ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಅಂತ ಹೇಳ್ತಾರೆ. ಅದು ಖಂಡಿತ ಸಾಧ್ಯ ಇಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಕಾಯಿ ತೆಂಗಿನಿಂದ ಬರುವಂಥ 600 ಕಿಲೋ ಕ್ಯಾಲೋರಿಗಳು, ತುಪ್ಪದಿಂದ ಬರುವಂಥ 600 ಕಿಲೋ ಕ್ಯಾಲೋರಿಗಳು ಒಂದೇ ಅಲ್ಲ. ಕ್ಯಾಲೋರಿ ಅಷ್ಟೇ ಒಂದು, ಆದರೆ ಅದು ದೇಹದಲ್ಲಿ ಹೇಗೆ ಬಳಕೆ ಆಗುತ್ತೆ ಅದು ಬಹಳ ವ್ಯತ್ಯಾಸ ಇದೆ. ಸೊ ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಅಂತ ಏನು ಹೇಳ್ತಿದ್ದೀರಾ, ಇದು ಅಕ್ಷರಶಃ ಮೂರ್ಖತನವಾದಂಥ ವಿಚಾರ. ಯಾವುದೋ ಒಂದು ಲೆವೆಲ್ಗೆ ಮಾತ್ರ ಅದು ಅನ್ವಯಿಸುತ್ತೆ, ಅದಾದ ನಂತರ ಅದು ಅನ್ವಯಿಸಲ್ಲ. ಎರಡನೇದು ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡ್ ಅಂತ ಹೇಳಿ, ಇದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ, ಲೋಡ್ ಕಡಿಮೆ ಇದೆ, ಹಾಗಾದ್ರೆ ನಾನು ಇದು ತಿನ್ಬೋದು ಅಂತ ಹೇಳ್ತಾರೆ. ಇದು ಸುಮಾರು ಜನಕ್ಕೆ ತಿಳುವಳಿಕೆ ಇರಬೇಕು. ಗ್ಲೈಸೆಮಿಕ್ ಲೋಡ್, ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಏನಿರುತ್ತೆ, ಅದು ಊಟದ ನಂತರ ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ಏನು ಏರಿಳಿತ ಆಗುತ್ತಲ್ಲ ಅದಕ್ಕೆ ಮಾತ್ರ ಅನ್ವಯಿಸುತ್ತೆ. ಆದರೆ ಇನ್ಸುಲಿನ್ ಎಷ್ಟಿರಬೇಕು ಅದಕ್ಕಿದು ಅನ್ವಯಿಸಲ್ಲ. ಟೈಪ್ 2 ಡಯಾಬಿಟಿಸ್ ಅವರು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಬ್ಲಡ್ ಶುಗರ್ಗಿಂತ ಹೆಚ್ಚಾಗಿ ಇನ್ಸುಲಿನ್ ಎಷ್ಟಿದೆ ರಕ್ತದಲ್ಲಿ ಅಂತ. ಹೈಪರ್ ಇನ್ಸುಲಿನೇಮಿಯಾ ಅಂತ ಕರಿತೀವಿ ಅದನ್ನ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಇದರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ. ಮೂರನೇ ತಪ್ಪು ಏನು ಮಾಡ್ತಾರೆ ಅಂದರೆ 6 ರಿಂದ 8 ಮೀಲ್ ತಗೊಂತಾರೆ ಒಂದು ದಿನಕ್ಕೆ. ಕಾಫಿ ಜೊತೆಲಿ ಬ್ರೆಡ್ ಜೊತೆಲಿ ಬಿಸ್ಕೆಟ್. ಆಮೇಲೆ ಇವ್ರಿಗೆ ಹೇಳಿರ್ತಾರೆ ಕೆಲವರು, 2 ಗಂಟೆಗೆ ಒಂದ್ಸಲ ತಿಂತಾ ಇರ್ಬೇಕು ನೀವು ಅಂತ. ಅವಶ್ಯಕತೆ ಇಲ್ಲ. ಸೊ ಈ 3 ತಪ್ಪುಗಳೇನಿದೆಯಲ್ಲ, ಸಾಕಷ್ಟು ಡಯಾಬಿಟಿಸ್ ಇರೋರು ಈ ತಪ್ಪುಗಳು ಮಾಡ್ತಾನೆ ಇರ್ತಾರೆ. ಈಗ ನೀವೇ ಯೋಚನೆ ಮಾಡ್ಬೋದು, ನಾನು ಇಷ್ಟೆಲ್ಲ ಮಾಡ್ಕೊಂಡ್ಬಂದ್ರು ನನಗೆ ಯಾಕೆ ಶುಗರ್ ಕಡಿಮೆ ಆಗಿಲ್ಲ ಅಂದ್ರೆ ಅರ್ಥ ಏನು, ಇಷ್ಟು ದಿನ ನೀವು ಮಾಡ್ಕೊಂಡ್ಬಂದಿರೋ ಆಹಾರ ಪದ್ಧತಿ ನಿಮಗೆ ಸಹಾಯ ಮಾಡ್ತಾ ಇಲ್ಲ. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಯೋಚನೆ ಮಾಡಬೇಕು, ನನ್ನ ಆರೋಗ್ಯ ಪದ್ಧತಿಯಲ್ಲಿ ನಾನೇನು ಒಂದು ಬದಲಾವಣೆಗಳು ಮಾಡ್ಕೋಬೇಕು. ಆ ಬದಲಾವಣೆ ಏನು ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೇನೆ DLife.in ಇರೋದು. ಸರ್, ನೀವು ಹೇಳ್ತಾ ಇದ್ರೆ ಆಹಾರ ಪದ್ಧತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ. ಮೊದಲಿಗೆ ಟ್ಯಾಬ್ಲೆಟ್ಸ್ ಶುರು ಮಾಡ್ತಾರೆ. ಈ ಡಯಾಬಿಟಿಸ್ ಅನ್ನೋದು ಇತ್ತೀಚೆಗೆ ಭಾರತದಲ್ಲೇ ಅತಿ ಹೆಚ್ಚಾಗಿ ಡಯಾಬಿಟಿಸ್ ಆಗ್ತಾ ಇರುವಂಥದ್ದು. ಇನ್ನು ನಮ್ಮ ಹಿರಿಯರನ್ನ ಕೇಳಿದ್ರೆ ಅವ್ರಿಗೆ ಡಯಾಬಿಟಿಸ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಆದ್ರೆ ಇತ್ತೀಚೆಗೆ ಯಾರನ್ನ ಕೇಳಿದ್ರು ನನಗೂ ಶುಗರ್ ಇದೆ, ನನಗೂ ಶುಗರ್ ಇದೆ. ಒಂದು ಮನೇಲಿ ಒಂದು 4 ಜನ ಇರ್ತಾರೆ ಅಂದ್ರೆ ಒಂದು ಇಬ್ರಿಗಾದ್ರೂ ಶುಗರ್ ಇರುತ್ತೆ. ಸೊ ಇದಕ್ಕೆ ಆಹಾರ ಪದ್ಧತಿ ಯಾವ ರೀತಿ ಇರಬೇಕಾಗತ್ತೆ? ನೀವು ಹೇಳಿದ್ರೆ 6-7 ಮೀಲ್ಸ್ ತಗೊಳ್ಳೋದು ಒಳ್ಳೇದಲ್ಲ ಅಂತ. ಸೊ ಯಾವ ರೀತಿ ಇರಬೇಕಾಗುತ್ತೆ, ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸರ್? ನೋಡಿ, ಇವಾಗ ಕೆಲವರು ನಮ್ಮ ಹತ್ರ ಸುಮಾರು ಜನ ಹೇಳ್ತಾರೆ, ಸರ್ ನಮ್ಮ ಹಿರಿಯರು ರಾಗಿ ತಿಂತಿದ್ರು ಸರ್, ಜೋಳ ತಿಂತಿದ್ರು ಸರ್, ಅವ್ರಿಗೇನು ಶುಗರ್ ಇರಲಿಲ್ಲ ಅಂತ. ನಮ್ಮ ಹಿರಿಯರು ತಿಂತಿರ್ಲಿಲ್ವೇ, ನಾವ್ಯಾಕೆ ತಿನ್ನಬಾರ್ದು ಅಂತ ಕೇಳ್ತಾರೆ. ಹೌದು, ಖಂಡಿತ ಸರಿ. ನಮ್ಮ ಹಿರಿಯರು ತಿಂತಿದ್ರು, ಅವ್ರ ಜೀವನ ಶೈಲಿ ಹೆಂಗಿತ್ತಪ್ಪ, ಓಡಾಡೋರು. ಹೌದು. ಆಮೇಲೆ ಅವ್ರಿಗೇನಾದ್ರು ಸ್ಟ್ರೆಸ್ ಅನ್ನೋದಿತ್ತ? ಖಂಡಿತ ಇಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ, ಇರೋ ಮನೆ ಅರಮನೆ, ಸಂತೋಷವಾಗಿರ್ತಿದ್ರು. ಆಮೇಲೆ ಇನ್ನೊಂದು 4-5 ಕಿಲೋಮೀಟರ್ ಓಡಾಡ್ಕೊಂಡು ಬಂದ್ರು ಅವ್ರಿಗೆಲ್ಲೂ ಸೆಂಟ್ರಲ್ಲಿ ಜಂಕ್ ಫುಡ್ ಸಿಗ್ತಾ ಇರಲಿಲ್ಲ. ಈಗ ನಮ್ಮಲ್ಲಿ 1 ಕಿಲೋಮೀಟರ್ ಆಚೆ ಹೋದ್ರೆ ಸಾಕಷ್ಟು ಜಂಕ್ ಫುಡ್ ಅಂಗಡಿಗಳು ಸುಮಾರು ಇದಾವೆ ಅಲ್ವೇ? ಸೊ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಡಯಾಬಿಟಿಸ್ ಇರೋರಾಗ್ಲಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಇರೋರಾಗ್ಲಿ ಪಾಲಿಸಬೇಕಾಗಿರೋದು ಸರ್ಕ್ಯಾಡಿಯನ್ ಸೈಕಲ್ ಅಂತ ಇದೆ. ಅಂದ್ರೆ ಸೂರ್ಯ ಉದಯ ಆದ ನಂತರ ಸೂರ್ಯಾಸ್ತದ ಒಳಗೆ ಊಟನ ಮುಗಿಸ್ಕೋಬೇಕು. ಎಷ್ಟು ಜನ ಅದನ್ನ ಪಾಲಿಸ್ತಾರೆ ಹೇಳಿ? ತಡರಾತ್ರಿ ಊಟ ಮಾಡೋದು ಇಟ್ಕೊಂಡಿರ್ತಾರೆ. ಸೂರ್ಯಾಸ್ತ ಆದ್ಮೇಲೆ ಮಲಗಬೇಕು, ಸೂರ್ಯೋದಯದಕ್ಕೂ ಮುಂಚೆ ಹೇಳ್ಬೇಕು. ಇದು ಸರ್ಕ್ಯಾಡಿಯನ್ ಸೈಕಲ್. ನಮ್ಮ ಹಿರಿಯರು ಇದನ್ನ ಪಾಲಿಸ್ತಿದ್ರು. ಈಗ ನಮ್ಮ ಕೈಯಲ್ಲಿ ಪಾಲಿಸಕ್ಕಾಗತ್ತಾ ಇದು? ಇಲ್ಲ. ಜೊತೆಗೆ ಒತ್ತಡ, ಇದೆಲ್ಲ ಸೇರ್ಕೊಂಡು ನಮ್ಮ ಆರೋಗ್ಯನ ಒಂಚೂರು ಏರುಪೇರು ಮಾಡಿದೆ.
ಸೊ ಇದೆಲ್ಲ ಸಮಗ್ರ ಮಾಹಿತಿ ಇದನ್ನೆಲ್ಲ ನಾವು ಹೇಗೆ ನೋಡ್ಕೋಬೇಕು, ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು DLife.in ಬಹಳ ವಿಸ್ತಾರವಾಗಿದೆ ಆ ಕೋರ್ಸಲ್ಲಿ. ಓಕೆ ಸರ್, ಈಗ ಇವಾಗಿನ ಜನ್ರೇಷನ್ ನೋಡ್ತಾ ಇದ್ರೆ ನೀವು ಹೇಳ್ದಂಗೆ ಒಂದು ನಿದ್ದೆ ಆಗಿರಬಹುದು ಅಥವಾ ಊಟ ಆಗಿರಬಹುದು ಸರಿಯಾದ ಸಮಯದಲ್ಲಿ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದ್ಸಲಿ ಮಾರ್ನಿಂಗ್ ಶಿಫ್ಟು, ಸೆಕೆಂಡು, ನೈಟ್ ಶಿಫ್ಟ್ ಈ ರೀತಿ ಕೂಡ ಕೆಲಸ ಮಾಡೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಈ ಡಯಾಬಿಟಿಸ್ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಆದರೆ ಮಕ್ಕಳಲ್ಲೂ ಕೂಡ ಈ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇರುತ್ತೆ, ಅದು ಕೂಡ ಇನ್ನೂ ಫೀಡ್ ಮಾಡ್ತಾ ಇರುತ್ತೆ ಮಕ್ಕಳುಗಳು. ಅಂತಹ ಮಕ್ಕಳಲ್ಲಿ ಯಾಕೆ ಡಯಾಬಿಟಿಸ್ ಬರುತ್ತೆ ಅಂತ ನೋಡಿ, ಒಂದು ಮಕ್ಕಳಲ್ಲಿ ಬರೋದಕ್ಕೆ ಕಾರಣ ಕೆಲವೊಂದು ಸಲ ಏನಾಗಿರುತ್ತೆ, ಈ ಜೆನೆಟಿಕಲ್ ಬರೋದು ಟೈಪ್ 1 ಮಾತ್ರ. ಟೈಪ್ 1 ಅಂತ ಏನು ಹೇಳಿರುತ್ತೆ ಅದು ಓಕೆ, ಅದರಲ್ಲಿ ಇನ್ಸುಲಿನ್ ನಮ್ಮ ದೇಹ ಮಾಡೋದಿಲ್ಲ, ಹಾಗಾಗಿ ಬಂದಿರುತ್ತೆ. ಅದು ಬಿಟ್ಟು ಮಕ್ಕಳಲ್ಲೂ ಕೂಡ ಎಷ್ಟು ಥರದ ಜಂಕ್ ಫುಡ್ಡು ಮಕ್ಕಳು ತಿಂತಾರೆ, ನಾನಾ ಥರ ಜಂಕ್ ಫುಡ್ ತಿಂತಾರೆ. ನಾವೇನು ಮಾಡಬೇಕು, ನನ್ನ ಕೈಯಲ್ಲಿ ಆರೋಗ್ಯಕರವಾದಂತಹ ತಟ್ಟೆ ಇದ್ದರೆ ನನ್ನ ಮಗ ಕೂಡ ಅದೇ ಥರ ತಟ್ಟೆ ಇಟ್ಕೊತಾನೆ ಆಹಾರ. ನನ್ನ ಕೈಯಲ್ಲೇನೇ ಜಂಕ್ ಫುಡ್ಡು, ಪ್ರೊಸೆಸ್ ಫುಡ್ ಇತ್ತು ಅಂದರೆ ಅವನು ಕೂಡ ಅದನ್ನು ಬೇಕು ಅಂತ ಹೇಳ್ತಾನೆ. ಸೊ ಮೂಲತಃ ಬದಲಾಗಬೇಕಾಗಿರೋದು ನಮ್ಮ ಈ ಆಹಾರ ಪದ್ಧತಿ ಮೊದಲು. ಎರಡನೇದು ನಮ್ಮ ಜೀವನ ಶೈಲಿ. ಈ DLife ಲೋ ಕಾರ್ಬಲ್ ನಾವೇನು ಹೇಳ್ತೀವಿ, 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ ಇದೆಯಲ್ಲ, ಇದು ಡಯಾಬಿಟಿಸ್, ಹೈ BP, PCOS, ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ, ಹೃದಯಕ್ಕಾಗೋ ತೊಂದರೆಗಳಿಗೆ, ಕಿಡ್ನಿಗಾಗೋ ತೊಂದರೆಗಳಿಗೆ, ಲಿವರ್ಗಾಗೋ ತೊಂದರೆಗಳಿಗೆ, ಯೂರಿಕ್ ಆ್ಯಸಿಡಿಂದ ಆಗುವಂಥ ಸಮಸ್ಯೆಗಳಿಗೆ, ಈ ಎಲ್ಲದಕ್ಕೂ ಇದು ರಾಮಬಾಣ ಇದ್ದಂಗೆ. ಓಕೆ ಸರ್, ಈಗ DLife-ಅಲ್ಲಿ ಆಹಾರ ಪದ್ಧತಿ ಬಗ್ಗೆ ತಿಳ್ಕೊಬೋದು ಅಂತ ಹೇಳ್ತಾ ಇದ್ರಿ. ಇನ್ನು ಈಗ DLife-ಗೆ ನಾವು ಜಾಯ್ನ್ ಆಗೋದಾಗಿರ್ಬೋದು ಅಥವಾ DLife-ಇಂದ ಈಗ ಡಯಾಬಿಟಿಸ್ ಇರೋರಿಗೆ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬಹುದು DLife ಸಹಾಯದಿಂದ ಅಂತ ನೋಡಿ, ನೀವು DLife.in ಪ್ರಾಮಾಣಿಕವಾಗಿದ್ರಂಥ ಸರ್ಟಿಫೈಡ್ ಏನಂತ ಹೇಳ್ತೀವಿ ಅವ್ರ ಸಂಪರ್ಕ ನೀವು ಮಾಡ್ಕೋಬೋದು. ಅಥವಾ DLife.in ಇಲ್ಲ ಸರ್ ನಾನೇ ಕಲ್ತ್ಕೊತೀನಿ, ಇದು ಫಸ್ಟ್ ನಾನು ಕಲ್ತ್ಕೊಂಡು ನಮ್ಮ ಮನೆಯೊಳಗೆ ನಾನೇ ಅಳವಡಿಸ್ಕೊತೀನಿ ಅಂದರೆ ನಮ್ಮ ಕೋರ್ಸ್ ಬಗ್ಗೆ ಸಾಕಷ್ಟು ಮಾಹಿತಿನ ಆಲ್ರೆಡಿ ಕೊಟ್ಟಿದ್ದೀವಿ. ಆ ಮಾಹಿತಿ ಪ್ರಕಾರ ನೀವು ನಮಗೆ ಕರೆ ಮಾಡಿದ್ರೆ ಆ ಕೋರ್ಸ್ ಬಗ್ಗೆ ನಾವು ನಿಮಗೆ ಏನು ಬೇಕೋ ಡೀಟೇಲ್ಸ್ ಅದನ್ನು ಕೊಡ್ತೀವಿ. ಆ ಕೋರ್ಸ್ ಮುಖಾಂತರ ನೀವು ಸಾಕಷ್ಟು ಕಲಿಬೋದು. ಓಕೆ ಸರ್, ಇನ್ನು ಡಯಾಬಿಟಿಸ್ ಇರೋರು ರೈಸ್ ತಿನ್ನಬಾರ್ದು. ಮೊದಲು ಯಾರನ್ನ ಕೇಳಿದ್ರು ಕೂಡ ಆಹಾರ ಪದ್ಧತಿ ಅಂತ ಬಂದರೆ ನಿಮ್ಗೆ ಡಯಾಬಿಟಿಸ್ ಇದೆಯಾ, ನೀವು ರೈಸ್ ತಿನ್ನಬೇಡಿ. ಕೆಲವೊಂದಿಷ್ಟು ಡಾಕ್ಟ್ರು ಕೂಡ ಅದನ್ನು ಸಲಹೆ ಕೊಡ್ತಾರೆ. ಆದರೆ ಅದು ನಿಜಕ್ಕೂ ರೈಸ್ ತಿಂದರೆ ಡಯಾಬಿಟಿಸ್ ಜಾಸ್ತಿ ಆಗುತ್ತಾ ಏನು ಅಂತ ನಮ್ಮ ವೀಕ್ಷಕರಿಗೂ ಕೂಡ ಅದೊಂದು ವಿಚಾರ ಗೊಂದಲ ಇದೆ. ಇದರ ಜೊತೆಗೆ ಹಣ್ಣುಗಳಲ್ಲೂ ಕೂಡ ಶುಗರ್ ಕಂಟೆಂಟ್ ಇರುತ್ತೆ. ನಾವು ಹಣ್ಣುಗಳನ್ನ ಹಾಗಾದರೆ ತೆಗೆದುಕೊಂಡ್ರೆ ಆವಾಗ ಶುಗರ್ ಏನು ಪ್ರಾಬ್ಲಮ್ ಆಗಲ್ವಾ, ಟ್ರಿಗರ್ ಆಗಲ್ವಾ, ಹೇಗೆ ಅಂತ ನೋಡಿ. ನಾವೇನು ಗ್ರೈನ್ಸ್ ಅಂತ ಹೇಳ್ತೀವಿ, ರೈಸು, ರಾಗಿ, ನವಣೆ, ಧಾನ್ಯಗಳು ಅಂತ ಏನು ಹೇಳ್ತೀವಿ, ಇದನ್ನ ಡಯಾಬಿಟಿಸ್ ಇರುವಂಥವ್ರು ಅಥವಾ ಮೆಟಬಾಲಿಕ್ ಆರೋಗ್ಯದ ಸಮಸ್ಯೆ ಇರುವಂಥವ್ರು ಇದು ಒಟ್ಟಾರೆ 100 ಗ್ರಾಮ್ಗಳಿಗಿಂತ ಕಡಿಮೆ ಇಟ್ಕೋಬೇಕು. ಈಗ ನಿಮ್ಗೊಂದು, ಈಗ ನಮ್ಮ ಚೆಲುವ ಕನ್ನಡ ನಾಡಿನ ವೀಕ್ಷಕರು ಯಾರಿದ್ದಾರೆ ಅವ್ರಿಗೊಂದು ರೆಸಿಪಿ ಹೇಳ್ತೀನಿ. ಒಂದು ಚಿಕ್ಕ ಲೋಟ ಇದರಲ್ಲಿ ಅನ್ನ ತಗೊಳ್ಳಿ, ಇದಕ್ಕೆ 2 ಸ್ಪೂನು ಕಾಯಿ ತೆಂಗಿನೆಣ್ಣೆ, ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳಿ, ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೊಂದು 4 ಬಾದಾಮಿ ಹಾಕಿ, ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕಿ, ಪನ್ನೀರ್ ಇದ್ರೆ ಪನ್ನೀರನ್ನ ತುರಿದು ಅದಕ್ಕೆ ಹಾಕಿ, ಬೇಕಾದ್ರೆ ಮನೇಲಿ ಮಾಡಿರೋ ತುಪ್ಪ ಅದು 1-2 ಚಮಚ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಈ ಚಕ್ಕೆ, ಲವಂಗ, ಮೆಣಸು, ನಮ್ದು ಏನು ರುಚಿಗೆ ಬೇಕಾಗಿರುತ್ತೆ ಅದೊಂಚೂರು ಹಾಕೊಳ್ಳಿ. ನಿಮಗೆ ಬೇಕು ಅಂದ್ರೆ ಈರುಳ್ಳಿ ಒಂಚೂರು ಹಾಕೊಳ್ಳಿ. ಈ ಒಂದು ರೆಸಿಪಿನ ನೀವು ಮಾಡಿಬಿಟ್ಟು ಈ ರೆಸಿಪಿಗೆ ತಿನ್ನೋಕ್ಕೂ ಮುಂಚೆ ಶುಗರ್ ಎಷ್ಟಿತ್ತು, ರೆಸಿಪಿ ತಿಂದ ಮೇಲೆ ಶುಗರ್ ಎಷ್ಟಿತ್ತು, ವ್ಯತ್ಯಾಸ ನೋಡಿ ನಮಗೆ ವಾಟ್ಸಪ್ ಮಾಡಿ, ಖಂಡಿತ ಕಡಿಮೆ ಆಗಿರುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆ ತುಂಬಿಸುತ್ತಿದ್ದು. ಪ್ರತಿಯೊಬ್ಬ ಡಯಾಬಿಟಿಕ್ ಇರೋರು ಈ ಗ್ರೈನ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಜೊತೆಗೆ ಈ ಸೀಡ್ ಆಯಿಲ್ಸ್ ಅಂತ ಏನು ಹೇಳ್ತೀವಿ, ಹೋದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಇದನ್ನು ಆದಷ್ಟು ಕಡಿಮೆ ಮಾಡಬೇಕು. ಓಕೆ ಸರ್, ಮಾತನಾಡೋಣ. ಮತ್ತಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿವರಂತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ.